ಪ್ರಿಯ ವೀಕ್ಷಕರೇ ನಮಸ್ತೆ. ನೀವು ನೋಡ್ತಾ ಇದ್ದೀರಿ ಹಟ್ ನ್ಯೂಸ್ ಕನ್ನಡ. ಇದು ಗಟ್ಟಿತನದ ದಿಟ್ಟ ಸುದ್ದಿ. ವೀಕ್ಷಕರೇ, ಇವತ್ತಿನ ವಿಶೇಷ ಏನಂದ್ರೆ ನಮ್ಮ ಏನು ಮಂಗಳೂರು ಮತ್ತೆ ಬೆಂಗಳೂರು ನಡುವೆ ವಿಲ್ಲುಪುರಂ 73 ನ್ಯಾಷನಲ್ ಹೈವೇ ಇದೆ. ಇದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿನ ಕೊಡಲು ಇವತ್ತು ಇಷ್ಟಪಡ್ತಿದ್ದೇವೆ. ಗಮನಿಸಿರಬಹುದು, ನಮ್ಮ ಏನು ಬೇಲೂರು ಕಡೆಯಿಂದ ಬರುವಂತಹ ಜನ್ನಾಪುರ ಮಾರ್ಗವಾಗಿ ಸಾಗುವಂಥ ಮಂಗಳೂರಿಗೆ ಸಾಗುವಂಥ ದಾರಿಯಲ್ಲಿ ಮುದ್ರೆ ಮನೆ ಮತ್ತು ಗಾಂಧಿಗಾರ್ ನಡುವೆ ಒಂದು ಏನು ಟರ್ನಿಂಗ್ ಬರುತ್ತೆ. ಇಲ್ಲಿ ನೀವು ಗಮನಿಸಿರ್ಬೋದು, ಇತ್ತೀಚೆಗೆ ಅಂತಲ್ಲ ಮೊದಲಿನಿಂದಲೂ ತುಂಬ ಅಪಘಾತಗಳು, ವಾಹನ ಅಪಘಾತ ಅಲ್ಲಿ ಸಂಭವಿಸಿದೆ ಮತ್ತು ಸಾವು ನೋವುಗಳಾಗಿವೆ. ಆದರೆ ನಂತರದಲ್ಲಿ ಹೆದ್ದಾರಿ ಪ್ರಾಧಿಕಾರ ಏನು ಅದರಲ್ಲಿ ಒಂದು ಹಂಸನ್ನು ನಿಲ್ಲಿಸಬೇಕು ಅಂತ ಸಾರ್ವಜನಿಕರ ಮೇರೆಗೆ ಹಂಸನ್ನು ಹಾಕಿಸ್ತು. ಆದರೆ ಹಂಸು ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸ್ತಿದೆ ಅಂತ ಒಂದು ಫ್ಯಾಕ್ಟ್ ಚೆಕ್ ಮಾಡಿದಾಗ ಈಗಲೂ ಅಪಘಾತ ಸಂಭವಿಸ್ತಾನೆ ಇದೆ. ಕಾರಣ ಏನಂದರೆ, ಹಂಪುಗಳು ಆದಷ್ಟು ಚಿಕ್ಕದಾಗಿ ನಿರ್ಮಿಸಿರೋದು ಒಂದು ಕಡೆ, ಆದರೆ ಅಲ್ಲಿ ಯಾವುದೇ ಒಂದು ಆ ಟರ್ನಿಂಗ್ಸಲ್ಲಿ ಮುದ್ರೆ ಮನೆಯ ತಿರುವಿನಲ್ಲಿ ಯಾವುದೇ ಒಂದು ಸೂಚನಾ ಫಲಕಗಳನ್ನು ಕರೆಕ್ಟಾಗಿ ಹಾಕಿಲ್ಲ ಒಂದು. ಮತ್ತು ಇನ್ನೊಂದೇನೆಂದರೆ, ಹಂಪ್ಸ್ಗಳಿಗೆ ಯಾವುದೇ ಥರದಂತಹ ಬಣ್ಣಗಳನ್ನು ಬಳದಿಲ್ಲ. ವೇಗವಾಗಿ ಬರುವಂತಹ ಗಾಡಿಗಳು ಗಾಂಧಿಗಾರ ಅಪ್ಪಿನಿಂದ ಕಳೆದು ಡೌನ್ ಸಿಗುವಾಗ ಒಂದೇ ಸಲ ಸ್ಪೀಡ್ ಬರುವಂಥ ಗಾಡಿಗಳು ಅಲ್ಲಿ ಹಂಪ್ಗಳನ್ನು ಗಮನಿಸುವುದಿಲ್ಲ. ಸ್ವಲ್ಪ ಏನು ಉನ್ನತ ಮಟ್ಟದ ಗಾಡಿಗಳು ಅದೇ ಸ್ಪೀಡ್ನಲ್ಲಿ ಬರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಈ ಸ್ಪೀಡ್ನಲ್ಲಿ ಬಂದಂತಹ ಗಾಡಿಗಳು ಸೀದಾ ನೇರವಾಗಿ ಬಂದು ಹಂಪು ಗೊತ್ತಾಗ್ದಲೇ ಅಪಘಾತಕ್ಕೀಡಾಗ್ತಿರುವಂಥದ್ದು ನಮಗೆ ಕಂಡು ಬರ್ತಿದೆ. ಇತ್ತೀಚೆಗಷ್ಟೇ ಒಂದು ಏನು ಮರ್ಸಿಡಿಸ್ ಕಾರು, ಅಲ್ಲಿ ದುಬಾರಿ ಬೆಲೆಯ ಕಾರು ಅಪಘಾತಕ್ಕೀಡಾಗಿ ಅದು ಹೊಡೆದ ರಭಸಕ್ಕೆ ಮರವೇ ತುಂಡಾಗಿ ಬೀಳುವಂಥ ಒಂದು ಸಂಭವ ಆಯಿತು. ಆ ಜಾಗದಲ್ಲಿ ಬೇರೆ ಯಾವುದಾದ್ರೂ ಮಾಮೂಲಿ ಕಾರ್ ಇದ್ದಿದ್ರೆ ನಿಜವಾಗ್ಲೂ ಸಾವು ನೋವು ಸಂಭವಿಸೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ನಾವು ಮನವಿ ಏನು ಮಾಡ್ಕೊಳ್ತಿದ್ದೇವೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದೊಂದಿಗೆ ಅಂದರೆ, ದಯವಿಟ್ಟು ಸೂಚನಾ ಫಲಕಗಳನ್ನು ಎರಡೂ ಬದಿಯಲ್ಲಿ ದೊಡ್ಡದಾಗಿ ಅಳವಡಿಸಿ, ರೇಡಿಯಂ ಇರುವಂತಹ ರಾತ್ರಿ ಹೊತ್ತು ಕಾಣುವ ಹಾಗೆ, ಹಾಗೆ ಹಗಲು ಕಾಣುವ ಹಾಗೆ, ಮತ್ತು ಆ ಹಂಪ್ಗಳಿಗೆ ಅದೊಂದು ಏನು ನಿಮ್ಮ ಶೈನಿಂಗ್ ಏನಾಗ್ತಾರೆ ಅದು ಮತ್ತೆ ಬಣ್ಣ ಬಳಿಬೇಕು. ಮತ್ತು ಹಂಪ್ಗಳನ್ನು ಸ್ವಲ್ಪ ಮಟ್ಟಿನ ದುಂಡಾಕಾರ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತಿದ್ದೇವೆ. ಯಾಕಂದರೆ ಎಲ್ಲ ಸಾರ್ವಜನಿಕರ ದೂರು ಇದಾಗಿದೆ. ಹಾಗಾಗಿ ಇದರ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಥವಾ ಸ್ಥಳೀಯ ಏನು ಪ್ರತಿನಿಧಿಗಳು ಇದರ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸಬೇಕು ಅಂತ ನಿಮ್ಮ ಹತ್ರ ನಾವು ಕಳಕಳಿಯಾಗಿ ಕೇಳ್ಕೊಳ್ತಿದ್ದೇವೆ ಸಾರ್ವಜನಿಕರ ಪರವಾಗಿ.